ಇವರು ದಿನಕ್ಕೆ 50 ಕಿಲೋಮೀಟರ್ ನಡೆದು ಎಲ್ಲಿ ಬಯಲು ಸಿಗುತ್ತೆ ಅಲ್ಲಿ ಮಲಗಿ ಅಡಿಗೆ ನಾವೇ ಮಾಡ್ಕೊಂತೀವಿ ಸರ್. ನೀವೇ ಮಾಡ್ಕೊತೀರಾ? ಎಷ್ಟು ಜನ ಇದ್ದೀರಾ ನಿಮ್ ಟೀಮಲ್ಲಿ ಈಗ? ನಮ್ ಟೀಮಲ್ಲಿ ಒಂದು 20 ಜನ ಇದೆ ಸರ್. 20 ಜನ ಇದ್ದೀರಾ? ಗಾಡಿ ಬರ್ತಾ ಇದೆ ಸರ್. 20 ಜನನು ನಡ್ಕೊಂಡೇ ಹೋಯ್ತಾ ಇದ್ದೀರಾ? ನಡ್ಕೊಂಡು ಹೋಗ್ತೀವಿ ಸರ್. ಸರಿ ಆಯ್ತು. ಯಾವ ಊರು ನೀವು ಯಜಮಾನ್ರೆ? ನಾವು ತುಮಕೂರು ಡಿಸ್ಟಿಕ್ ಸಿರಾ ತಾಲೂಕು ಸರ್. ಅಲ್ಲಿಂದ ನಡ್ಕೊಂಡೇ ಬಂದ್ರಿ? ಅಲ್ಲಿಂದ ನಮ್ಮ ಕುರಿ ಬಂದ ಅಲ್ಲೇ ಬಹಳ ವರ್ಷ ಆಯ್ತು. ಈ ಕಡೆ ಒಂದ್ 15 ವರ್ಷ ಆಯ್ತು. ಈ ಕಡೆ ಗುಂಡ್ಲುಪೇಟೆ, ಮೈಸೂರು, ಕೊಳ್ಳೇಗಾಲ ಇವೆಲ್ಲ ತಿರುಗ್ತಾ ಇತ್ತು ಸರ್. ಚಾಮರಾಜನಗರ, ಗುಂಡ್ಲುಪೇಟೆ, ಮೈಸೂರು, ಕೊಳ್ಳೇಗಾಲಲ್ಲಿ ತಿರುಗ್ತಾ ಇರ್ತೀರಾ? ಇವುಗಳನ್ನು ನಡ್ಸ್ಕೊಂಡು ತಿರುಗ್ತಾ. ಒಟ್ಟು ಎಷ್ಟು ಕುರಿ ಇದೆ? 1 ವರ್ಷ ಬರುತ್ತೆ 3 ಬೇಕಿಂದ. 1,500 ಕುರಿ ಇದೆ. ಯಾಕೆ ನಡ್ಸ್ಕೊಂಡ್ ತಿರುಗ್ತಿರ್ತಾರ? ಒಂದೇ ಕಡೆ ಮೇಯ್ಸಕ್ಕಾಗಲ್ಲ? ಒಂದೇ ಕಡೆ ಮೇಯ್ಸಕ್ಕೆ ಮೇಯ್ಬೇಕಲ್ಸ. ಇಲ್ಲಿ ಇಲ್ಲಿ ಅಲ್ಲಿ ಮೇಯ್ತು ಅಲ್ಲಿ ಹೋಗ್ತಿರ್ತೀವಿ. ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಇವಾಗ ನೀವು ಚಾಮರಾಜನಗರದಲ್ಲಿ ಇದ್ದೀರಾ ಈಗ, ಸಂತೆಮರಳ್ಳಿಲಿ. ನಿಮ್ಗೆ ಗುಂಡ್ಲುಪೇಟೆಲ್ಲೋ ಕೊಳ್ಳೇಗಾಲದಲ್ಲೋ ಏನ್ ಬೆಳೆ ಬೆಳೆದೈತೆ, ಎಲ್ಲಿ ಬೆಳೆ ಐತೆ ನಿಮ್ಗೆ ಗೊತ್ತು? ನಮ್ಗೆ ಅದೇ ಸರ್ ಕೆಲಸ ಸರ್. ಮರಿ ಮೇಯ್ಸೋದೇ ಜೀವನ ನಮ್ಗೆ ಕೆಲಸ. ಅದಕ್ಕೆ ಇರುತ್ತೆ ಮೇಯ್ತೇವೆ ಅಂತ ನೋಡ್ಕೊಂಡ್ ಬಂದು ನೋಡ್ಕೊಂಡು ಮೇಯ್ಸ್ತಾ ಇರ್ತೀವಿ. ಎಷ್ಟು ಈಗ ಒಂದ್ ಕುರಿಗೆ ಬೆಲೆ? ಈಗ ಒಂದ್ ಕುರಿ ಬೆಲೆ 15,000 12,000 ಹಿಂಗೆ ಸರ್. ಈಗ ಹಂಗೆ ದಾರಿ ಮೇಯ್ಸ್ಕೊಂಡು ಹೋಯ್ತಾ ಮಾರಿ ಬಿಡ್ತೀರಾ? ಇಲ್ಲ, ಮಾರಲ್ಲ. ಮತ್ತೆ ಗಂಡು ಮರಿ ಮಾತ್ರ ಮಾರ್ಕೊಂತೀವಿ. ಗಂಡು ಮರಿ ಮಾರ್ತೀರಾ? ಹೆಣ್ಣು ಮರಿ ಬಿಟ್ಕೊಂತೀವಿ. ಈಗ 1,500 ಕೂಲಿ. ಹೆಣ್ಣು ಮರಿ ಎಷ್ಟು, ಗಂಡು ಮರಿ ಎಷ್ಟು? ಸಲ ಸರ್ ನಾವು ಬಂದಂಗ್ ಮಾರ್ತಿರ್ತೀವಿ, ಬೆಳ್ಕೊಂತಿರ್ತೇವೆ. ಅವು ಹಿಂಗೆ ಹೆಣ್ಮರಿ ನಿಮ್ ಜೊತೆಲೇ ಇರ್ತದೆ? ಹೆಣ್ಮರಿ ಜೊತೆಗಿರುತ್ತೆ. ಮರಿ ಹಾಕೊಂಡ್ ಇರ್ತದೆ. ನಾನ್ ಬಿದ್ದು ಕಚ್ಚಿಬೇಕಲ್ಲ ಸರ್. ಈಗ ಎಷ್ಟು ವರ್ಷ ನಿಮ್ಗೆ? ನಮ್ಗೆ ಒಂದ್ 55-60 ಆಗಿರ್ಬೋದು ಸರ್. ಕೇಳಮ್ಮ, 60 ವರ್ಷ. ನನಗೂ 60 ವರ್ಷ, ಇವ್ರಿಗೂ 60 ವರ್ಷ. ನೋಡ್ರಿ ಹೆಂಗ ಕಾಣಿಸ್ತಾರ ನೋಡ್ರಿ. ದಿನ ಎಷ್ಟು ಕಿಲೋಮೀಟರ್ ನಡೀತೀರಾ? ದಿನ ಒಂದ್ 50 ಕಿಲೋಮೀಟರ್ ಹೋಗ್ತೀವಿ. ದಿನ 50 ಕಿಲೋಮೀಟರ್ ನಡೀತೀರಾ? ನಡೀತೀವಿ. ಡೈಲಿ 50 ಕಿಲೋಮೀಟರ್? ಡೈಲಿ 50 ಕಿಲೋಮೀಟರ್. ಏನ್ ತಿಂತೀರಾ? ನಾವು ರಾಗಿ ಮುದ್ದೆ, ಅನ್ನ ಸಾರು ಸರ್. ಮಟನ್ ಎಲ್ಲ ಹಿಂಗ 15 ದಿವಸಕ್ಕೋ ತಿಂಗಳಿಗೋ. 15 ತಿಂಗಳಿಗೆ ಮಟನ್, ರಾಗಿ ಮುದ್ದೆ, ಅನ್ನ ಸಾರು. ಬೆಳಗ್ಗೆ ಮುದ್ದೆ, ಅನ್ನ ಸಾರು. ದಿನಕ್ಕೆ 50 ಕಿಲೋಮೀಟರ್ ನಡೀತೀರಾ? ಹೋಗ್ತೀವಿ ಸರ್. ಈ ಕುರಿಗಳು ನಡ್ಸ್ಕೊಂಡ್ ನಡೀತೀರಾ? ನಡೀತಿರೋದು. ಈಗ ಯಾಕಡೆ ಹೋಯ್ತಾ ಇದ್ದೀರಾ? ಈಗ ಚಾಮರಾಜನಗರ. ಸ್ನೇಹಿತರೆ, ಇವರು ಕುರಿಗಾಹಿಗಳು ತುಮಕೂರಿನ ಶಿರಾದಿಂದ ನಡ್ಕೊಂಡ್ ಬಂದಿದ್ದಾರೆ ಈ 1,500 ಕುರಿಗಳನ್ನ ಕಟ್ಕೊಂಡು. ಇವರಿಗೆ ಈ ಪ್ರಾಂತ್ಯದಲ್ಲಿ, ದಕ್ಷಿಣ ಒಳನಾಡು ಪ್ರಾಂತ್ಯದಲ್ಲಿ ಯಾವ್ಯಾವ ಊರಲ್ಲಿ ಯಾವ್ಯಾವಾಗ ಕುರಿ ಮೇವು ಸಿಗುತ್ತೆ ಅನ್ನುವಂತ ಅದ್ಭುತವಾದಂತ ಜ್ಞಾನ ಇದೆ ಇವರಿಗೆ. ಹಾಗಾಗಿ ದಿನಕ್ಕೆ ಮಿನಿಮಮ್ 50 ಕಿಲೋಮೀಟರ್ಗಳನ್ನ ನಡೆದು ಇವ್ರು ಕುರಿಗಳಿಗೆ ಮೇವು ಹಾಕೊಂಡು ಹಿಂಗೆ ಸುತ್ತಾನೆ ಇರ್ತಾರ್ರಿ. ಇವರು ಎಲ್ಲಿ ಉಳ್ಕತ್ತೀರಾ ರಾತ್ರಿ? ನೈಟು ಎಲ್ಲಿ ಬೇಕಾದ್ರೆ ಎಲ್ಲಿ ಜಾಗ ಬಯಲಿರುತ್ತೆ ಅಲ್ಲಿ ಮನಿಕಂತೀವಿ ಬಿಟ್ಕೊಂಡು. ಎಲ್ಲಿ ಬಯಲಿರುತ್ತೋ ಅಲ್ಲಿ ಮಲ್ಕೊಳ್ಳೋದು. ಕೇಳಿದ್ರಲ್ಲ ಸ್ನೇಹಿತರೆ, ಕೇಳಿದ್ರಲ್ಲ? ಆಯ್ತಾಯ್ತು, ಕಂಟ್ರೋಲ್ ತಗೊಳ್ರಿ. ಕುರಿಗಾಹಿಗಳ ಒಂದು ಎಂಥದೊಂದು ಅದ್ಭುತ ಬದುಕು ನೋಡ್ರಿ. ಇವುಗಳನ್ನ 1,500 ಕುರಿಗಳನ್ನ ಹಿಡ್ಕೊಂಡು ಇವರು ದಿನಕ್ಕೆ 50 ಕಿಲೋಮೀಟರ್ ನಡ್ಕೊಂಡು ಎಲ್ಲಿ ಬಯಲು ಸಿಗುತ್ತೆ ಅಲ್ಲಿ ಮಲ್ಕೊಂಡು ಹೆಣ್ಣು ಕುರಿಗಳನ್ನ ಸಾಕೊಂಡು ಯಾವುದೇ ಕಾರಣಕ್ಕೂ ಮಾರದೆ, ಕೊಲ್ಲದೆ, ತಿನ್ನದೆ ಗಂಡು ಕುರಿಗಳನ್ನ, ಕುರಿಮರಿಗಳನ್ನ ಮಾಡಿ ನೋಡಿ. ಆಯ್ತು. ಅವ್ರ ಟೆನ್ಷನ್ ಅವರಿಗೆ, ನಮ್ ಖುಷಿ ನಮ್ಗೆ. ನೋಡಿ, ಇಲ್ಲಿ 20 ಜನರ ತಂಡ ಹೀಗೆ ನಡ್ಕೊಂಡು ಇಡೀ ಬದುಕನ್ನ ಇವ್ರು ಹೀಗೆ ಕಳೆದು ಬಿಡ್ತಾರಲ್ರಿ. ಇಡೀ ಬದುಕನ್ನ ಹೀಗೆ ಕಳೀತಾರಲ್ರಿ ಇವ್ರು. ಬದುಕು ಹೆಂಗೆಲ್ಲ ಸಾಗುತ್ತೆ. ಎಲ್ಲ ಒಂದು SLC ಫೇಲ್ ಆಗ್ಬಿಟ್ಟೆ ಅಂತನೋ, ಕೆಲಸ ಸಿಗ್ಲಿಲ್ಲ ಅಂತನೋ, ಡೈವರ್ಸ್ ಆಗೋಯ್ತು ಅಂತನೋ, ನಾನು ಅನ್ಕೊಂಡಿದ್ದಂಗೆ ನನ್ನ ಲೈಫ್ ಆಗ್ಲಿಲ್ಲ ಅಂತನೋ ನೀವು ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೊಳಕ್ ಮುಂಚೆ ಇಂಥವದೊಂದು ಬದುಕನ್ನ ನೋಡ್ರಿ. ಇಂಥ ಬದುಕನ್ನ ಪ್ರಪಂಚದಲ್ಲಿ ಹೆಂಗೆಲ್ಲ ಬದುಕ್ಬೋದು ಅಂತ ಹೇಳೋದಕ್ಕೆ ಈ ಕುರಿಗಾಹಿಗಳ ಸಾಕ್ಷಿ. ನೋಡಿ ಇಲ್ಲಿ ನೋಡ್ರಿ, ಒಬ್ಬೊಬ್ರು 50 ಕಿಲೋಮೀಟರ್ ನಡೀತಾರೆ ನೋಡ್ರಿ, ಹೆಂಗಿದಾರೆ ನೋಡ್ರಿ. ಸೀದಾ ಫಿಟ್ನೆಸ್. ಅನ್ನ ಮುದ್ದೆ ಸಾರು ಅಷ್ಟೇ, ತಿಂಗ್ಳಿಗೊಂದ್ಸಲಿ ಮಟನ್ನು. ಆಯ್ತಾ? ಬೆಳಗ್ಗೆ ಎದ್ದು ವೇ ಪ್ರೋಟೀನ್ ತಿನ್ನಲ್ಲ ಕಣ್ರಿ. ನೋಡ್ರಿ ಹುಡುಗರು ಹೆಂಗಿದಾರೆ ನೋಡ್ರಿ. ನೋಡ್ರಲ್ಲ ಸ್ನೇಹಿತರೆ, ಇದು ನನಗೆ ಚಾಮರಾಜನಗರ ಸಂತೆಮರಳ್ಳಿ ಮಾರ್ಗದಲ್ಲಿ ಸಿಕ್ಕಂತ ಕುರಿಗಾಹಿಗಳ ಹಿಂಡು ನಿಮ್ಗೆ ತೋರ್ಸೋಣ ಅಂತೂ ತಗೊಂಡೆ.
ಬನ್ನಿ ನಾವು ಒಂದಿಷ್ಟು ಕುರಿ ಮೇಯಿಸ್ಕೊಂಡು ಹೋಗೋಣ ನಾವು ಅಣ್ಣಾರ್ ತರ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಆರ್ ಜ್ಞಾಪಿಸ್ಕೊಂಡು ನಾವು ಈ ಕುರಿ ಮೇಯಿಸ್ಕೊಂಡು ಹೋಯ್ತಾ ಇರ್ಬೇಕನ್ರಿ ಲೈಫಲ್ಲಿ ಇನ್ನೇನ್ರಿ. ದಿನ ಒಂದ್ 50 ಕಿಲೋಮೀಟರ್ ನಡ್ಕೊಂಡು ಮುದ್ದೆ ಊಟ ತಿನ್ಕೊಂಡು ಅಲ್ಲೆಲ್ಲೆಲ್ಲೋ ಮಲ್ಕೊಂಡು ಬೈಲಲ್ಲಿ ಬೆಳಗ್ಗೆ ಕುರಿ ಮೇಯಿಸ್ಕೊಂಡು ಹೋಯ್ತಾ ಇರೋದೇ. ನಡೀರಿ ಮುಂದಕ್ಕೆ ಹೋಗೋಣ.